ಹಾಗಾದರೆ ಬಿಗ್ ಬಾಸ್ ಮನೆ ಓಪನ್ ಮಾಡಿಸೋ ವಿಚಾರದಲ್ಲಿ ಜಾಲಿವುಡ್ನವ್ರಿಗಿರ್ತಕ್ಕಂಥ ಆಯ್ಕೆಗಳೇನು, ಅವರ ಮುಂದಿನ ನಡೆ ಏನು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೊರೆ ಹೋಗ್ತಾರಾದರೆ ಹೋಗಬೇಕಾಗತ್ತೆ. ಸದ್ಯಕ್ಕಂತೂ ಮತ್ತಷ್ಟು ಕಗ್ಗಂಟಾಗಿದೆ ಬಿಗ್ ಬಾಸ್ ಬೀಗ ವಿವಾದ. ಬಿಗ್ ಬಾಸ್ ಮನೆ ಓಪನ್ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದೇ ಪ್ರಶ್ನೆ. ನಾಳೆ PCBಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಜಾಲಿವುಡ್ ಮನವಿ ಸಲ್ಲಿಕೆ ಸಾಧ್ಯತೆ ಇದೆ. ಸೊ ನಾಳೆ PCBಗೆ ಜಾಲಿವುಡ್ ಮನವಿ ಸಲ್ಲಿಸುವ ಸಾಧ್ಯತೆ. ಯಾಕೆಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರು ನಮಗೆ ಯಾವ ಮನವಿನೂ ಬಂದಿಲ್ಲ, ಜೊತೆಗಾರ ಅವರು ಅಫಿಡವಿಟ್ ಕೂಡ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ, ದಂಡ ಕಟ್ಟಿಸ್ಕೋತೀವಿ ಅಂತ ಹೇಳಿದ್ದಾರೆ. ಈಗ ಇವರು ನೋಡಿ 3000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ, ಅಲ್ಲಿ ಮಾನವೀಯ ದೃಷ್ಟಿಯಿಂದ ಕಾಲಾವಕಾಶ ಕೊಡಿ ಅಂತ ಕೋರುವ ಸಾಧ್ಯತೆ ಇದೆ. ಈಗಾಗಲೇ ಲೀಗಲ್ ಸೆಲ್ ಅಭಿಪ್ರಾಯವನ್ನು ಪಡಿತಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು, ಬಳಿಕ ಮುಂದಿನ ತೀರ್ಮಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಜಾಲಿವುಡ್ ಅವರ ಮುಂದೆ ಇರತಕ್ಕಂಥ ಆಯ್ಕೆಗಳೇನು ಅಂತ, ಯಾಕೆಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೊರೆ ಹೋಗೋದು ಅಥವಾ ಕೋರ್ಟ್ ಮೊರೆ ಹೋಗೋದು, ಏನು ಮಾಡ್ತಾರೆ, ಯಾವಾಗ ಬಿಗ್ ಬಾಸ್ ಮನೆ ಓಪನ್ ಆಗೋ ಸಾಧ್ಯತೆ ಇದೆ ಅಂತ? ಅರವಿಂದ್, ಈಗ ಕೋರ್ಟ್ ಮೊರೆ ಈಗಾಗಲೇ ಈ ಹಿಂದಿನ ಕೇಸ್ಗಳಿಗೆ ಈ ಹಿಂದಿನ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಅವರು ಕೋರ್ಟ್ಗೆ ಹೋಗಿರುವಂಥದ್ದು. ಸೊ ಅದು ಕೋರ್ಟಲ್ಲಿ ಪೆಂಡಿಂಗ್ ಇದೆ, ನಾಳೆ ವಿಚಾರಣೆಗೆ ಬರುತ್ತೆ. ಸೊ ಈಗ ಕೋರ್ಟಲ್ಲಿ ಹೋದ್ರೂ ಕೂಡ ಬಹುತೇಕ ಕೋರ್ಟ್ ಏನಾದ್ರೂ ಮತ್ತೆ ಅಗೇನ್ ನೀವು ಮಾಲಿನ್ಯ ನಿಯಂತ್ರಣ ಮಂಡಳಿ ಹತ್ರನೇ ಮೊರೆ ಹೋಗಬೇಕು ಅನ್ನುವಂತಹ ನಿರ್ದೇಶನವನ್ನ ಏನಾದರೂ ಕೊಟ್ಟರೆ ಅವ್ರು ಎಗೇನ್ ಬರಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ಈಗ ಜಿಲ್ಲಾಡಳಿತಕ್ಕೆ ಅವರು ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದರೆ, ಅದರಲ್ಲಿ ನಮಗೆ ದಯವಿಟ್ಟು 10 ದಿನಗಳ ಕಾಲಾವಕಾಶವನ್ನ ಕೊಡಿ ಅನ್ನುವಂತಹ ಒಂದು ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಬಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಹೇಳ್ತಾ ಇರುವಂತದ್ದು, ಅವರು ನೇರವಾಗಿ ನಮಗೆ ಮನವಿಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಮಾಹಿತಿ ಬಂದಿದೆ, ನಾಳೆ ಬಹುತೇಕ ಜಾಲಿವುಡ್ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮುಂದೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಅವರು ಕಾಲಾವಕಾಶವನ್ನ ಕೋರ್ತಾರೆ. ಒಂದು ಅಂದ್ರೆ ನಾವು ಈ ಹಿಂದೆ ಏನು ಘಟಕಕ್ಕೆ ಮಾಡಿದ್ವಿ, ಅದಕ್ಕೆ ನೀವು ಮಾಮೂಲಿ ಯಾವ ರೀತಿ ಅನುಮತಿಯನ್ನ ಪಡೆದುಕೊಳ್ಬೇಕು ಅದೆಲ್ಲ ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ, ಹಾಗಾಗಿ ನಮಗೆ ಕಾಲಾವಕಾಶವನ್ನ ಕೊಡಬೇಕು. 3000 ಜನ ಇಲ್ಲಿ ಉದ್ಯೋಗದಲ್ಲಿದ್ದಾರೆ, ಅವರ ಭವಿಷ್ಯದ ಪ್ರಶ್ನೆ. ಸೊ ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕಾನೂನಿನಲ್ಲಿ ಅದಕ್ಕೆ ಅವಕಾಶವೂ ಇದೆ ಅರವಿಂದ್. ಆದ್ರೆ ಈಗ ಸಮಸ್ಯೆ ಆಗಿರುವಂತದ್ದು, ಒಂದು ಕಡೆ ಕೋರ್ಟ್ನಲ್ಲೂ ಕೂಡ ಪ್ರಕರಣ ಇದೆ, ಇನ್ನೊಂದು ಕಡೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏಕಕಾಲಕ್ಕೆ ಅದೆರಡನ್ನ ಕೂಡ ನಿಭಾಯಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಕೋರ್ಟ್ ಡೈರೆಕ್ಷನ್ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಾಳೆ ಅವರು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ರು ಕೂಡ ಇಲ್ಲೊಂದು ಲೀಗಲ್ ಸೆಲ್ ಇರುತ್ತೆ ಮಂಡಳಿಯಲ್ಲಿ. ಸೊ ಅಲ್ಲಿನ ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದೆ ಯಾವ ರೀತಿ ಅವರಿಗೆ ಮಾಡಿಕೊಡ್ಬೇಕಾ ಏನು ಅನ್ನುವಂಥದ್ದನ್ನ ನೋಡ್ತಾರೆ. ಬಟ್ ಕಾನೂನಿನಲ್ಲಂತೂ ಇಮಿಡಿಯೇಟ್ ಆಗಿ ಅವರಿಗೆ ಕಾಲಾವಕಾಶವನ್ನ ನೀಡೋದಕ್ಕೆ ಅವಕಾಶ ಇದೆ. ಬರೋಬ್ಬರಿ 90 ದಿನಗಳ ಕಾಲಾವಕಾಶದವರೆಗೂ ಕೂಡ ಅವ್ರಿಗೆ ನೀಡಬಹುದು. ಸೊ ಅಷ್ಟರ ಒಳಗಡೆ ಅವರು ಎಲ್ಲವನ್ನ ಕೂಡ, ಅಂದ್ರೆ ಪ್ರಕ್ರಿಯೆ ಏನಿದೆ, ಘಟಕಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುವಂಥದ್ದು, STP ಅನ್ನ ಮಾಡುವಂಥದ್ದು, ಇದೆಲ್ಲವನ್ನ ಮಾಡಿ ಪ್ರಕ್ರಿಯೆಯನ್ನ ಮಾಡಿ, ಜೊತೆಗೆ ಅದಕ್ಕೊಂದಿಷ್ಟು ದಂಡವನ್ನ ಕೂಡ ಕಟ್ಟಬೇಕಾಗುತ್ತೆ. 2024ರಿಂದ ಅವರು ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಸೊ ಅಷ್ಟರವರೆಗೆ ದಂಡವನ್ನ ಕಟ್ಟಿ ಅವರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ಬಳಿಕ ಅವರಿಗೆ ಅನುಮತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಬಟ್ ಕೋರ್ಟ್ ಅಲ್ಲಿ ಅವರ ಭವಿಷ್ಯ ಏನಾಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿರಲಿಲ್ಲ ಅಂದಿದ್ರೆ ಇವರು ರಿಟ್ ಅರ್ಜಿ ವಾಪಸ್ ತಗೋತಾನೆ ಇರಲಿಲ್ಲ. ಇವತ್ತು 2:30ಕ್ಕೆ ಹಿಯರಿಂಗ್ ಆಗ್ತಾ ಇತ್ತು, ಬಟ್ ವಾಪಸ್ ತಗೊಂಡಿರೋದ್ರಿಂದ ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ.